ವರ್ಷ ಕಂಪ್ಲೀಟ್ ಆಗುತ್ತೆ. ಈ ಕಂಪ್ನಿಯನ್ನು ನಾನು ಒಂದು ಸಣ್ಣ ಕಾರ್ ಗ್ಯಾರೇಜಲ್ಲಿ ಸ್ಟಾರ್ಟ್ ಮಾಡಿದೆ, ಬರೀ 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿ. ಇವತ್ತು ಇದು ಲಿಸ್ಟೆಡ್ ಕಂಪ್ನಿಲಿ ಟ್ರೇಡ್ ಆಗ್ತಾ ಉಂಟು 2,000 ಕೋಟಿಗೆ. ಸೊ ಹಾಗಾಗಿ ನಾವು ಇದನ್ನು ಬೆಳೆಸಿದ್ದೀವಿ. ಮೇಡ್ ಇನ್ ಇಂಡಿಯಾ, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ, ಇಂಟರ್ನ್ಯಾಷನಲ್ ಕ್ವಾಲಿಟಿ. ಸೊ ಹಾಗಾಗಿ ನಾವು ಮೋಸ್ಟ್ಲಿ ಆಲ್ ದ ಮೇಜರ್ ಮೆಟ್ರೋಸ್, 23 ಮೆಟ್ರೋಗಳಲ್ಲಿ ನಮ್ಮ ಅಂಗಡಿಗಳುಂಟು. ಈಗ ಟೈರ್ 2 ಸಿಟೀಸಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಫಸ್ಟ್ ಸ್ಟಾಪ್ ಮಂಗಳೂರಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಅಂದರೆ 100% ಒಂದೇ ಫ್ಯಾಕ್ಟ್ರಿಲಿ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಯಾವುದೊಂದು ಔಟ್ಸೋರ್ಸ್ ಮಾಡೋದಿಲ್ಲ. ಅದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಲು, ಲೆದರು, ಇದೆಲ್ಲ ಪ್ರತಿಯೊಂದೂ ಇಂಪೋರ್ಟೆಡು. ನಮ್ಮಲ್ಲಿ ಯೂಸ್ ಮಾಡೋ ಟಿಂಬರ್ ಅಷ್ಟೇ, ಅದು FSI ಸರ್ಟಿಫೈಡ್ ಟಿಂಬರ್, ಫಾರೆಸ್ಟ್ರಿ ಸರ್ಟಿಫೈಡ್. ಯಾವುದೇ ಕಾರಣಕ್ಕೂ ನಾವು ಲೋಕಲ್ ಟಿಂಬರ್ ಎಲ್ಲ ಯೂಸ್ ಮಾಡೋದಿಲ್ಲ. ಟಿಂಬರ್ನ ಕೂಡ ನಾವು ನ್ಯೂಜಿಲೆಂಡಿಂದ, ಕೆನಡಾಯಿಂದ, ಜರ್ಮನಿಯಿಂದ ತರ್ತಾ ಇದ್ದೀವಿ. ಲೆದರ್ ಕಂಪ್ಲೀಟ್ ಇಟಲಿ ಮತ್ತು ಆಸ್ಟ್ರಿಯಾದಿಂದ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಕಂಪ್ಲೀಟ್ ನಮ್ಮ ISO 9001 ಸರ್ಟಿಫೈಡ್ ಫ್ಯಾಕ್ಟ್ರಿಲಿ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಫ್ಯಾಕ್ಟ್ರಿ ಉಂಟು. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 1400 ಜನ ಕೆಲಸ ಮಾಡ್ತಾರೆ. ಕಂಪ್ಲೀಟ್ಲಿ ಆಟೋಮೇಟೆಡ್ ಫ್ಯಾಕ್ಟ್ರಿ ಉಂಟು. ಅಲ್ಲಿಂದ ಮತ್ತೆ ಬೇರೆ ಶೋರೂಮ್ಸ್ಗೆಲ್ಲ ಸಪ್ಲೈ ಮಾಡ್ತೀವಿ. ಸ್ಟ್ಯಾನ್ಲಿದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಯಾವುದೇ ನೀವು ಪ್ರಾಡಕ್ಟ್ ನೋಡೋದ್ರೂ ಇಲ್ಲಿ ಅದೇ ಪ್ರಾಡಕ್ಟ್ ತೊಗೊಳ್ಬೇಕು ಅಂತ ಇಲ್ಲ. ಸಿಕ್ಕಾಪಟ್ಟೆ ಕಸ್ಟಮೈಸೇಷನ್ ಉಂಟು. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೋಫಾ ನೋಡ್ತೀರಾ, ನನಗಿದು ಲೆದರಲ್ಲಿ ಬೇಡ, ಫ್ಯಾಬ್ರಿಕಲ್ಲಿ ಬೇಕು, ಮಾಡಿಕೊಡ್ಬೋದು. ಲೆದರಲ್ಲಿ ನನಗೆ ಈ ಕಲರ್ ಬೇಡ, ಬೇರೆ ಕಲರ್ ಬೇಕು, ಮಾಡಿಕೊಡ್ಬೋದು. ಪ್ಲಸ್ ನನಗೊಂದು 3-2-1 ಬೇಡ, ನನಗೆ ಬರೀ 3-2 ಬೇಕು, ಏನು ಬೇಕಾದರೂ ಕಸ್ಟಮೈಸ್ ಮಾಡಿ ಕೊಡ್ತೀವಿ. 4 to 6 weeks ಲೀಡ್ ಟೈಮ್. ಇಂಡಿಯಾದಲ್ಲಿ ಎಲ್ಲಾದರೂ ಸರಿ ನಮ್ಮದು 4 to 6 weeks ಲೀಡ್ ಟೈಮಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಸೊ ಇವತ್ತಿಗೆ ಮೋರ್ ದೆನ್ 1 ಲಕ್ಷದ ಮೇಲೆ ನಮಗೆ ಕಸ್ಟಮರ್ಸ್ ಇದ್ದಾರೆ. ಎಲ್ಲ ಥರ ಸೆಲೆಬ್ರಿಟೀಸ್ ಕೂಡ ನಮ್ಮ ಕಸ್ಟಮರ್ಸ್ ಇದ್ದಾರೆ. PMO ಆಫೀಸ್, ಪ್ರೈಮ್ ಮಿನಿಸ್ಟರ್ ಆಫೀಸ್ ಕೂಡ ನಮ್ಮದೇ. ವಿಧಾನಸೌಧ ನಮ್ಮ ಕಂಪ್ಲೀಟ್ ಫರ್ನಿಚರ್ ನಮ್ಮದು. ಬೆಂಗಳೂರಲ್ಲಿ T2 ಏರ್ಪೋರ್ಟ್ ನಮ್ಮದು, ಫರ್ನಿಚರ್ ನಮ್ಮದು. ಹಾಗಾಗಿ ಹೈ ಎಂಡ್ ವರ್ಕ್ ಎಲ್ಲೆಲ್ಲಿದೆಯೋ ನಾವು ಮಾಡ್ತಾ ಇದ್ದೀವಿ. ಸ್ಟ್ಯಾನ್ಲಿಲಿ 3 ಥರ ಬ್ರ್ಯಾಂಡ್ ಉಂಟು. ಎಂಟ್ರಿ ಬ್ರ್ಯಾಂಡ್ ಬಂದು ಸೋಫಾಸ್ ಅಂಡ್ ಮೋರ್ ಅಂತ, ಇಲ್ಲಿ ನಾವು ಕೂತಿರೋ ಫ್ಲೋರಲ್ಲಿ ಇರೋದು. ಗ್ರೌಂಡ್ ಫ್ಲೋರಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ ಉಂಟು, ಸ್ಟ್ಯಾನ್ಲಿ ಬೊಟೀಕ್ ಅಂತ. ಮತ್ತೊಂದು ಬ್ರ್ಯಾಂಡು ಸ್ಟ್ಯಾನ್ಲಿ ಲೆವೆಲ್ ನೆಕ್ಸ್ಟ್ ಅಂತ ಲಕ್ಸುರಿ ಬ್ರ್ಯಾಂಡ್ ಉಂಟು. ಅದು ನಾವು ಬರೀ 4 ಮೇಜರ್ ಮೆಟ್ರೋಸ್ ಅಲ್ಲಿ ಮಾತ್ರ ಓಪನ್ ಮಾಡಿದ್ದೀವಿ. ಏನಾದರೂ ಕ್ವಶನ್ಸ್ ಇದ್ರು ಆನ್ಸರ್ ಮಾಡಕ್ಕೆ ತಯಾರಾಗಿದ್ದೀವಿ. ದ ರೀಸನ್ ಇಸ್ ವಿ ಡು ನಾಟ್ ಗೆಟ್ ಫಾರೆಸ್ಟ್ರಿ ಸರ್ಟಿಫೈಡ್ ಟಿಂಬರ್. ಭಾಳ ಕಡಿಮೆ ಫಾರೆಸ್ಟ್ರಿ ಸರ್ಟಿಫೈಡ್ ಟಿಂಬರ್ ನಮ್ಮಲ್ಲಿ ಸಿಗೋದು. ಮೋಸ್ಟ್ಲಿ ಸ್ವಲ್ಪ ಕೇರಳದಿಂದ ರಬ್ಬರ್ ಟಿಂಬರ್ ಮಾತ್ರ. ಮಿಕ್ಕಿದ ಯಾವುದೇ ಕಾರ್ಡಲ್ಲಿ ನಾವು ಕಟ್ ಮಾಡೋ ಟಿಂಬರ್ ಬಂದು ಫಾರೆಸ್ಟ್ರಿ ಸರ್ಟಿಫಿಕೇಶನ್ ಸಿಗೋದಿಲ್ಲ, ಅನ್ಲೆಸ್ ಇಟ್ ಈಸ್ ಅ ಪ್ಲಾಂಟೇಶನ್. ನಮಗೆ ಇಲ್ಲಿ ಸಿಗೋಂಥ ಫಾರೆಸ್ಟ್ರಿ ಸರ್ಟಿಫೈಡ್ ಟಿಂಬರು ನಮ್ಮ ಫರ್ನಿಚರ್ಗೆ ಆಗೋದಿಲ್ಲ. ಸಿಲ್ವರ್ ಓಕು ಅದೆಲ್ಲ ಭಾಳ ಸಸ್ತಾ ಫರ್ನಿಚರ್, ಅದು ಒಳ್ಳೆ ವುಡ್ ಅಲ್ಲ ಅದು. ಸೊ ವಿ ಯೂಸ್ ಓನ್ಲಿ ಪೈನ್ ಆ್ಯಂಡ್ ಬೀಚ್ ವುಡ್ ವಿಚ್ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ಅದರ್ ಕಂಟ್ರೀಸ್. ಅದು ಇಲ್ಲಿಲ್ಲ. ಟೀಕ್ವುಡ್ ನಮ್ಮಲ್ಲಿ ಫಾರೆಸ್ಟ್ರಿ ಸರ್ಟಿಫೈಡ್ ಇನ್ನೂ ಸಿಗ್ತಾ ಇಲ್ಲ. ಲೆದರ್ ಅಷ್ಟೇ, ಲೆದರ್ ನಮ್ಗೆ ಇಲ್ಲಿ ನಾವು ಯೂಸ್ ಮಾಡ್ತಿರೋ ಕ್ವಾಲಿಟಿ ಲೆದರ್ ಸಿಗೋದಿಲ್ಲ, ಹಾಗಾಗಿ ಇಂಪೋರ್ಟ್ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಕ್ವಾಲಿಟಿ ವೈಸ್ 10 times ಮೋರ್ ಬೆಟರ್ಮೆಂಟ್ ಇದೆ. ಇದಕ್ಕೆ ಅಂತ ಒಂದು ಕಸ್ಟಮರ್ ಬೇಸೇ ಇದ್ದಾರೆ. ಸ್ವಲ್ಪ ಜಾಸ್ತಿ ಖರ್ಚಾದ್ರು ನನಗೆ 10 ವರ್ಷ ಏನೋ ತೊಂದರೆ ಇರ್ಕೊಡ್ದು, 20 ವರ್ಷ ಏನೋ ತೊಂದರೆ ಇರ್ಕೊಡ್ದು. ನಾವು 25 ವರ್ಷದಿಂದ ನಾವು ಸೋಫಾಸ್ ಮಾಡಿ ಕೊಟ್ಟಿದ್ದೀವಿ, ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹೈಯರ್ ಎಂಡ್ ಕಸ್ಟಮರಿಗೆ, ಎಂಟ್ರಿ ಲೆವೆಲ್ ಕಸ್ಟಮರಿಗೆ ಅಲ್ಲ. ನಾವು ಲಾಸ್ಟ್ ಇಯರ್ ಜೂನ್ ಲಿಸ್ಟ್ ಮಾಡಿದ್ವಿ ಕಂಪ್ನಿನ. ಒಳ್ಳೆ ಲಿಸ್ಟಿಂಗ್ ಆಯಿತು. ಆಲ್ಮೋಸ್ಟ್ 3000 crores ತನಕ ಲಿಸ್ಟಿಂಗ್ ಆಯಿತು. ನಮ್ಮದು 500 ಕೋಟಿ ರೂಪಾಯಿ ನಾವು ಇದು ತೆಗೆದ್ವಿ ಆಚೆ ಮಾರ್ಕೆಟಿಂದ. ತೆಗೆದು ನಾವಿವಾಗ ಲಾಟ್ ಆಫ್ ಸ್ಟೋರ್ಸ್ ಹಾಕ್ತಾ ಇದ್ದೀವಿ. ಇದು 71ನೇ ಅಂಗಡಿ. 2029 ಒಳಗಡೆ 150 ಅಂಗಡಿ ಹಾಕೋ ಪ್ಲಾನ್ ಉಂಟು.
ಒಟ್ಟು 150 ಅಂಗಡಿ. ಸೊ ಈ ತಿಂಗಳೇ ಇನ್ನೂ ಒಂದು 3 ಅಂಗಡಿ ಓಪನಿಂಗ್ ಉಂಟು. ಚೆನ್ನೈಯಲ್ಲಿ ಒಂದುಂಟು, ಸೂರತಲ್ಲಿ ಒಂದುಂಟು, ಅಹಮದಾಬಾದಲ್ಲಿ ಒಂದುಂಟು. ಕಾರಣ ಏನು ಅಂದರೆ ಆಲ್ಮೋಸ್ಟ್ ಒಂದು 3 to 4% ಆಫ್ ಬಿಸ್ನೆಸ್, ಬೆಂಗಳೂರಿಗೆ ಬರ್ತಿರೋ ಬಿಸ್ನೆಸ್ಸು ಮಂಗಳೂರಿಂದ ಜನ ಬಂದು ತೊಗೊಂಡು ಹೋಗ್ತಾರೆ. ನಮ್ಮ ಬ್ರ್ಯಾಂಡ್ ಅಲ್ಲಿ ತುಂಬ ಪಾಪ್ಯುಲರ್ ಇದೆ. ಹಾಗಾಗಿ ಮಂಗಳೂರಿಂದ ಮತ್ತು ಉಡುಪಿಯಿಂದ ಈ ಏರಿಯಾಯಿಂದ ತುಂಬ ಜನ ಬಂದು ಬೆಂಗಳೂರಲ್ಲಿ ತೊಗೊಂಡು ಹೋಗ್ತಾ ಇತ್ತು. ಹಾಗಾಗಿ ನಾವು ಒಳ್ಳೆ ಪಾರ್ಟ್ನರ್ ಹುಡುಕ್ತೀವಿ. ನಮಗೆ ವಿಠಲ್ ಅವ್ರು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಇಲ್ಲಿ. ಅವ್ರಿಗೆ ಒಳ್ಳೆ ರೀಟೇಲ್ ಪ್ರಾಕ್ಟೀಸ್ ಇದೆ. ಅವ್ರದ್ದು 4-5 ಅಂಗಡಿ ಇದೆ. ಅವ್ರದ್ದು ಫರ್ನಿಚರ್ ಇದೆ. ಬಟ್ ನಾವು ಮಾಡೋ ಫರ್ನಿಚರ್ಗೂ ಅವ್ರು ಮಾಡೋ ಫರ್ನಿಚರ್ ಸ್ವಲ್ಪ ಸೆಗ್ಮೆಂಟ್ ವ್ಯತ್ಯಾಸ ಇದೆ. ನಾವು ಸ್ವಲ್ಪ ಮೀಡಿಯಂ ಟು ಹೈ ಸೆಗ್ಮೆಂಟಲ್ಲಿ ಇದ್ದೀವಿ, ಅವ್ರು ಮೀಡಿಯಂ ಟು ಲೋ ಸೆಗ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ we decided to work with someone who knows furniture already and also knows retail. Vital, ನೀವು ಸ್ವಲ್ಪ ನಿಮ್ಮ ಅಂಗಡಿ ಬಗ್ಗೆ ಮಾತಾಡ್ಬೋದು, ಹೇಳಿ. ನಾವು ಫರ್ನಿಚರ್ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ರಿಟೇಲ್ಗೆ ಬಂದು ಒಂದು 10 ವರ್ಷ ಆಯಿತು. ಒಂದು 4 ಸ್ಟೋರ್ ಇದೆ. ನಿಮಗೆಲ್ಲರಿಗೂ ಎಲ್ಲ ಪರಿಚಯ ಆಯ್ತು, ಎಲ್ಲರಿಗೂ ಗೊತ್ತಿದೆ. ನಿಮಗೆ ಎಲ್ಲ ಇವೆಂಟಿಗೆ ಬರ್ತಾ ಇರ್ತೀರಿ ನೀವು. ಹಾಗೆ ನ್ಯಾಷನಲ್ ಪ್ರಾಡಕ್ಟ್ ಸ್ವಲ್ಪ ಮಂಗಳೂರಿಗೆ ಪ್ರೀಮಿಯಂ ಫರ್ನಿಚರ್ ಇಂಟ್ರೊಡಕ್ಷನ್ ಮಾಡುವಂಥ ಪ್ಲ್ಯಾನ್ ಬಂದಾಗ ಸೊ ನಾವು ಯಾಕೆ ಸ್ಟ್ಯಾಂಡ್ ಮಾಡಬಾರ್ದು ಮಂಗಳೂರಲ್ಲಿ ಅಂತ ಒಂದು ಥಾಟ್ಸ್ ಬಂತು. ಸೊ ಅವ್ರ ಹತ್ರ ಒಂದು ಅಪ್ರೋಚ್ ಆಗಿ ಮಾತಾಡಿದಾಗ ಅವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಫರ್ದರ್ ಸ್ಟೆಪ್ 4-5 ದಿನಕ್ಕೆ ನಾವು ಇನಾಗ್ರೇಷನ್ ಇಟ್ಕೊಂಡಿದ್ದೇವೆ ಎಲ್ಲರ ಬ್ಲೆಸ್ಸಿಂಗ್ ಅಂತ. ಸೊ ಫರ್ನಿಚರ್ ಹೇಗೆ ಅಂದರೆ, ಫರ್ನಿಚರ್ ಇಸ್ ಅ ಇಂಡಸ್ಟ್ರಿ ದಟ್ ಥ್ರೈವ್ಸ್ ಇನ್ ದ ಟೇಲ್ ವಿಂಡ್ ಆಫ್ ದ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಅಂದರೆ ಮನೆ ಎಲ್ಲಿ ಜಾಸ್ತಿ ಬರ್ತಾ ಇದೆಯೋ ಅಲ್ಲಿ ಫರ್ನಿಚರ್ ಬೆಳವಣಿಗೆ ಆಗುತ್ತೆ. ಸೊ ಇತ್ತೀಚೆಗೆ ಮಂಗಳೂರಲ್ಲಿ ರೇರಾ ಪ್ರಕಾರ ಮೋರ್ ದೆನ್ 150 ಬಿಲ್ಡರ್ಸ್ ಇಲ್ಲಿ ಕೈ ಹಾಕಿದ್ದಾರೆ ಮಂಗಳೂರಿಗೆ. ಎಲ್ಲ ಲಾಸ್ಟ್ 2-3 ಇಯರ್ಸ್ ಇಂದ ದೊಡ್ಡ ದೊಡ್ಡ ಬಿಲ್ಡರ್ಸ್ ಎಲ್ಲ ಬಂದೀಗ ಇಲ್ಲಿ ಅಪಾರ್ಟ್ಮೆಂಟ್ಸು ಮತ್ತು ವಿಲಾಸ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಫ್ಯೂಚರ್ ಫಾರ್ ಹೈ ಎಂಡ್ ಫರ್ನಿಚರ್ ಒಳ್ಳೆ ಮಾರ್ಕೆಟ್ ಇರುತ್ತೆ. ಇಲ್ಲ, ನಮ್ಮಲ್ಲಿ ಕಂಪ್ಲೀಟ್ ಇಟಾಲಿಯನ್ಸ್ ಮತ್ತೆ ಜರ್ಮನ್ಸ್ ಕೆಲಸ ಮಾಡ್ತಾರೆ ನಮ್ಮ ಫ್ಯಾಕ್ಟ್ರಿಲಿ. ಅವರೆಲ್ಲ ಒಳ್ಳೆ ಇಂಟರ್ನ್ಯಾಷನಲ್ ಡಿಸೈನರ್ಸ್, ಇಂಡಿಯನ್ ಡಿಸೈನರ್ಸು ಇದ್ದಾರೆ. ಸೊ ಮೂರು ಕಡೆಯಿಂದನೂ ನಾವು ಡಿಸೈನ್ ಇನ್ಪುಟ್ಸ್ ತಗೊಂಡು ಪ್ಲಸ್ ನಮ್ಮ ಪಕ್ಕ ಯುರೋಪಿಯನ್ ಡಿಸೈನ್ ಮಾಡೋದಿಲ್ಲ. ಇದು ನಮ್ಮದು ಇಂಡಿಯನೈಸ್ ಆಗಿದೆ ಸ್ವಲ್ಪ. ಯಾಕಂದ್ರೆ ಇಂಡಿಯನ್ಸ್ ಯಾವ ಥರ ಬೇಕು ಪ್ರಾಡಕ್ಟು, ಯಾವ ಥರ ಕಂಫರ್ಟ್ ಬೇಕು, ಇಂಡಿಯನ್ ಹೈಟ್ ಎಷ್ಟು ಉಂಟು, ಅವ್ರ ಮನೆಯಲ್ಲಿ ಪ್ರಾಕ್ಟೀಸ್ ಎಂತ ಉಂಟು. ಸೊ ನಮ್ಮಲ್ಲೆಲ್ಲ ಮನೆಯಲ್ಲಿ ನೆಲ ಒರೆಸಿ ಗುಡಿಸಿ ನಮಗೆ ಅಭ್ಯಾಸ ಇರುತ್ತೆ. ಸೊ ನಮ್ಮ ಸೋಫಾಸ್ ಎಲ್ಲ ನೀವು ನೋಡಿದ್ರೆ ಮಿನಿಮಮ್ 4 to 5 ಇಂಚ್ ಲೆಗ್ ಇದೆ. ಸೊ ಈವನ್ ಬ್ರಿಕ್ಲೈನರ್ ಆದರೂ ಕೂಡ ಒಳಗಡೆ ಮಡಚ್ಕೊಳುತ್ತೆ. ಸೊ ನೆಲಕ್ಕೆ ಟಚ್ ಆದರೆ ಏನಾಗುತ್ತೆ, ಅದೆಲ್ಲ ಹಾಳಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಇಂಡಿಯನೈಸು ಮಾಡಿದ್ದೀವಿ. ಮಾಡಿ ಈಗ ನಾವು ಮೋರ್ ದೆನ್ 30 ಇಯರ್ಸ್, ಆಲ್ಮೋಸ್ಟ್ 30 ಇಯರ್ಸಿಂದ ನಾವು ಬಿಸ್ನೆಸ್ಸಲ್ಲಿ ಇರೋದ್ರಿಂದ ನಮ್ಮ ಕಸ್ಟಮರ್ ಫೀಡ್ಬ್ಯಾಕ್ ಬಂದು ಪ್ರತಿಯೊಂದು ಪ್ರಾಡಕ್ಟ್ ನಾವು ಮಾಡೋದು ಹಳೆ ಪ್ರಾಡಕ್ಟ್ಗಿಂತ ಉತ್ತಮವಾಗಿ ಮಾಡ್ತೀವಿ. ಒಂದು ಇಂಪಾರ್ಟೆಂಟ್ ನಾನು ಹೇಳಬೇಕು, ಸ್ವಲ್ಪ ಜನಕ್ಕೆ ಇದು ಸ್ವಲ್ಪ ನೀವು ದಯವಿಟ್ಟು ಪ್ರೆಸ್ ಅವರು ಒಂಚೂರು ಹೈಲೈಟ್ ಮಾಡಬೇಕು. ತುಂಬಾ ಜನ PVC ಮತ್ತೆ PU ಮೆಟೀರಿಯಲ್ನ ಯೂಸ್ ಮಾಡಿ ಅದನ್ನ ಲೆದರ್ ಅಂತ ಮಾರ್ತಾ ಇದ್ದಾರೆ. ಇಕೋ ಲೆದರ್, ವೀಗನ್ ಲೆದರ್ ಅಂತ ಎಂತೆಂಥದ್ದು ಹೇಳಿ ಮಾರ್ತಾರೆ. ಅದು ಬಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಆಕ್ಚುಲಿ. ಅದರಲ್ಲಿ ಲೆದರ್ ಅಲ್ಲ, ಅದು ರಿಯಲ್ ಅನಿಮಲ್ ಲೆದರ್ ಅಲ್ಲ, ಅದು ನ್ಯಾಚುರಲ್ ಲೆದರ್ ಅಲ್ಲ. ಅದನ್ನು ತುಂಬಾ ಮೋಸ ಮಾಡ್ತಾರೆ. ಸುಮಾರು ಅಂಗಡಿಗಳಿದೆ ಇಲ್ಲಿ ಮಂಗಳೂರಲ್ಲಿ, ಬೆಂಗಳೂರು ಎಲ್ಲ ಕಡೆ ಉಂಟು. ಆಕ್ಚುಲಿ ಅವ್ರು ಹೇಳೋದೆಲ್ಲ ಲೆದರ್ ಅಂತ ಹೇಳ್ತಾರೆ, ಬಟ್ ಅದು ಲೆದರ್ ಅಲ್ಲ. ನಮ್ಮಲ್ಲಿ ಮಾತ್ರ 100% ಲೆದರ್ ಯೂಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಯಾರೇ ಇನ್ಸ್ಪೆಕ್ಟ್ ಮಾಡಿದ್ರು ನಾವು ಕಂಪ್ಲೀಟ್ ಸೋಫಾನೇ ಓಪನ್ ಮಾಡಿ ತೋರ್ಸೋದು ನಮಗೆ ಶಕ್ತಿ ಉಂಟು. ಇದು ನೀವು ಸ್ವಲ್ಪ ಹೈಲೈಟ್ ಮಾಡ್ಬೇಕು. ಯಾಕಂದ್ರೆ ತುಂಬಾ ಮೋಸ ಆಗ್ತಾ ಇದೆ ಜನಕ್ಕೆ, ತುಂಬಾ ಮೋಸ ಆಗ್ತಾ ಇದೆ. PVC ಮತ್ತೆ PU ಬಂದು 200 ರೂಪಾಯಿ ಮೀಟ್ರಿಗೆ, ರಿಯಲ್ ಲೆದರ್ ಬಂದು 200 ರೂಪಾಯಿ ಸ್ಟಾರ್ಟಿಂಗ್ ರೇಟು ಪರ್ ಸ್ಕ್ವೇರ್ ಫೀಟ್. ಅಂದ್ರೆ 10 ಪಟ್ಟು ಜಾಸ್ತಿ ಇದು ಮೆಟೀರಿಯಲ್. ಹಾಗಾಗಿ ಬಾಳಿಕೆನೂ ಅದೇ ತರ ಇರ್ತದೆ. ಪ್ಲಸ್ ಇನ್ನೊಂದೇನು ಮುಖ್ಯವಾಗಿ ಅಂದ್ರೆ ನಮ್ಮ ರಿಯಲ್ ಲೆದರ್ ಅಲ್ಲಿ ಬ್ರೀದ್ ಆಗುತ್ತೆ. ಅಂದ್ರೆ ನೀವು ಒಳ್ಳೆ ಲೆದರ್ ಶೂಸ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸಾಕ್ಸ್ ಸ್ಮೆಲ್ ಬರೋದಿಲ್ಲ. ಸಾಕ್ಸ್ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಅದು ಒಳ್ಳೆ ಲೆದರ್ ಅಲ್ಲ ಅಂತ, ಅದು PVC ಅಥವಾ PU ಅಂತ. ಈಗ ನಾವು ಮಳೆಗಾಲದಲ್ಲಿ ರಬ್ಬರ್ ಬೂಟ್ ಹಾಕಿ ಹೊಡ್ತೀವಲ್ಲ, ಅದರಲ್ಲಿ ಸ್ವೆಟ್ ಆಗುತ್ತೆ, ಇಟ್ ವಿಲ್ ನಾಟ್ ಬ್ರೀತ್. ಸೊ ಪ್ಯೂರ್ ಲೆದರ್ ಅಲ್ಲಿ ಯಾವತ್ತೂ ಬ್ರೀತ್ ಆಗುತ್ತೆ. ಸೊ ಎಂಥ ಕಂಡೀಷನ್ಗೂ ಪ್ಯೂರ್ ಲೆದರ್ ಇಸ್ ಆಲ್ವೇಸ್ ಬೆಟರ್. ಇದನ್ನ ಸ್ವಲ್ಪ ನೀವು ಹೈಲೈಟ್ ಮಾಡಬೇಕು. ತುಂಬಾ ಜನಕ್ಕೆ ಮೋಸ ಆಗ್ತಾ ಇದೆ. 90% ರಿಟೇಲರ್ಸ್ ಮಾರ್ತಾ ಇರೋದು ಲೆದರ್ ಅಲ್ಲ, ನಾವು ಮಾತ್ರ 100% ಲೆದರ್. ಸೊ ಯಾವ ವಾರಂಟೀಸ್ ಬೇಕಾದ್ರೂ ತೋರಿಸ್ತೀವಿ,
ಯಾರಾದರೂ ಪ್ರೆಸ್ ಅವ್ರು ಬಂದು ನಮ್ಮ ಫ್ಯಾಕ್ಟ್ರೀಸ್ ಎಷ್ಟೋ ಜನ ನೋಡಿ ಹೋಗಿದ್ದಾರೆ, ಅವಾಗ ಅವ್ರಿಗೆ ಹೈಲೈಟ್ ಮಾಡ್ಬೋದು. ದಯವಿಟ್ಟು ಒಂಚೂರು ಹೈಲೈಟ್ ಮಾಡಿ ಜನಕ್ಕೆ ಪ್ಲೀಸ್. ವಿ ಹ್ಯಾವ್ ಡಿವಿಷನ್ ಮೋಸ್ಟ್ಲಿ ಇಲ್ಲಿ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಫಾರ್ ರೆಸಿಡೆನ್ಷಿಯಲ್ ಮಾತ್ರ. ಬಟ್ ನಮ್ಮಲ್ಲಿ ಪ್ರಾಜೆಕ್ಟ್ಸ್ ಕೂಡ ತಗೊಳ್ತೀವಿ. ಹೇಳಿದ್ವಲ್ಲ, ಏರ್ಪೋರ್ಟ್ಸ್ ಮಾಡ್ತಾ ಇದೀವಿ, ಫಸ್ಟ್ ಕ್ಲಾಸ್ ಲೌಂಜ್ ಮಾಡ್ತೀವಿ, ಮತ್ತೆ PMO ಆಫೀಸ್ ಮಾಡಿದ್ದೀವಿ, ವಿಧಾನಸೌಧ ಅಂತ ಪ್ರೆಸ್ಟೀಜಿಯಸ್ ವರ್ಕ್ ಏನ್ ಬಂದ್ರು ಮಾಡ್ತೀವಿ. ಅಲ್ಲಿ ಇಂಡಸ್ಟ್ರಿ ಬೆಸ್ಟ್ ವಾರಂಟಿ ಉಂಟು. ಸೊ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾವು ಬೇರೆ ಟ್ರೇಡರ್ಸ್ ಹೇಳ್ದಂಗೆ ಸುಮ್ಮನೆ ಬಾಯಿ ಮಾತಲ್ಲ. ವಿ ಗಿವ್ ಯು ಅ ಸರ್ಟಿಫಿಕೇಟ್ ಆಫ್ ವಾರಂಟಿ. ದ ಫ್ರೇಮ್ಸ್ ಆರ್ ವಾರಂಟೆಡ್ ಫಾರ್ ಮೋರ್ ದೆನ್ 10 years. Then the entire foams are warranted for 3 years, upholstery warranted for 1 year, mechanism warranted for 2 years. ಬೇರೆ ಬೇರೆ ಪ್ರಾಡಕ್ಟ್ಗೆ ಬೇರೆ ಬೇರೆ ತರ ವಾರಂಟಿ ಉಂಟು. ಸೊ ನಮ್ಮಲ್ಲಿ ಏನೋ ಅಡ್ವಾಂಟೇಜ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಸ್ಟಮೈಸೇಷನ್ ಆಗುತ್ತೆ. ಯಾವ ತರ ನಿಮ್ಗೆ ಕಾನ್ಫಿಗರೇಷನ್, ಯಾವ ತರ ಕಲರ್ ಬೇಕೋ ನಾವು ಮಾಡಿ ಕೊಡ್ತೀವಿ. ಪ್ಲಸ್ ಪ್ರತಿಯೊಂದೂ ನಮ್ಮ ISO 9001 ಸರ್ಟಿಫೈಡ್ ಫ್ಯಾಕ್ಟರಿಯಿಂದಾನೇ ಆಚೆ ಬರುತ್ತೆ. 100% ಸ್ಟ್ಯಾನ್ಲಿ ಹೆಸರಿದ್ರೆ ಪ್ರಾಡಕ್ಟ್ ಮೇಲೆ ನಾವು ಎಲ್ಲೂ ಹೊರಗಡೆಯಿಂದ ಔಟ್ಸೋರ್ಸ್ ಮಾಡೋದಿಲ್ಲ. 100% ನಮ್ಮ ಫ್ಯಾಕ್ಟರಿಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸ್ಟ್ಯಾನ್ಲಿ ಅದು ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಒಂದು 6 ವರ್ಷ ಕೆಲಸ ಮಾಡ್ತಾ ಇದ್ದೆ. ಯುರೋಪ್ಗೆ ಮತ್ತೆ ಬೇರೆ ಅಮೆರಿಕಾಗೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಲೆದರ್ ಸೋಫಾ ನಮ್ಮ ಒಂದು ಇಂಡಿಯನ್ ಪ್ರಾಡಕ್ಟ್ ಅಲ್ಲ. ಇದು ಆಕ್ಚುಲಿ ನೋಡಿದ್ರೆ ಇಟ್ಸ್ ಯುರೋಪಿಯನ್ ಪ್ರಾಡಕ್ಟ್. ಹಾಗಾಗಿ ನಾವು ಡಿಸೈಡ್ ಮಾಡಿದ್ವಿ ಅದಕ್ಕೆ ಇಂಡಿಯನ್ ಹೆಸರು ಕೊಟ್ರೆ ಇದು ಸರಿ ಹೋಗಲ್ಲ ಅಂತ ಹೇಳಿ ಅದಕ್ಕೆ ಇಂಟರ್ನ್ಯಾಷನಲ್ ನೇಮ್ ಕೊಟ್ವಿ, ಸ್ಟ್ಯಾನ್ಲಿ ಅಂತ. ಸೊ ತುಂಬಾ ಜನ ಏನ್ ತಿಳಿತಾರೆ, ಸ್ಟ್ಯಾನ್ಲಿ ಅಂದ್ರೆ ಇದು ನಿಮ್ಮ ಅಮೆರಿಕಾ ಸ್ಟ್ಯಾನ್ಲಿಯಾ ಅಥವಾ UK ಸ್ಟ್ಯಾನ್ಲಿ ಅಂತ. ಇಲ್ಲ, ನಾವು ಇಂಡಿಯನ್ ಸ್ಟ್ಯಾನ್ಲಿ. ಇಟ್ ಇಸ್ ನಾಟ್ ಮೈ ಫ್ಯಾಮಿಲಿ ನೇಮ್. ಬಟ್ ಆದ್ರೂ ನಾವು ಅದಕ್ಕೆ ಒಂದು ಸ್ಟ್ಯಾನ್ಲಿ ಅಂತ ಬ್ರ್ಯಾಂಡ್ ಕಟ್ಟಿ ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಇಂಟರ್ನ್ಯಾಷನಲಿ ಫೇಮಸ್ ಆಗಿದೆ ಅದು. ನೆಕ್ಸ್ಟ್ ನಾವು ದುಬೈಲಿ ಶೋರೂಮ್ ಮಾಡ್ತಾ ಇದೀವಿ, ಸೌದಿಲಿ ಮಾಡ್ತಾ ಇದೀವಿ, ಲಂಡನ್ ಮತ್ತೆ ನ್ಯೂಯಾರ್ಕ್. ನೆಕ್ಸ್ಟ್ 3 years ಅಲ್ಲಿ 4 cities ಅಲ್ಲಿ ನಾವು ಶೋರೂಮ್ಸ್ ಮಾಡ್ತಾ ಇದೀವಿ, ಮೇಡ್ ಇನ್ ಇಂಡಿಯಾ. ಉಂಟು ಮತ್ತೆ ಒಂದೊಂದು ಪ್ರಾಡಕ್ಟ್ ಅಲ್ಲೂ ಸುಮಾರು ಕಾನ್ಫಿಗರೇಷನ್ ಉಂಟು. ಸೊ ಹಾಗಾಗಿ ಸಾವಿರಾರು ಕಾನ್ಫಿಗರೇಷನ್ ಅಲ್ಲಿ ನಾವು ಡಿಸೈನ್ ಮಾಡ್ಬೋದು.